ಇವತ್ತು ಸೆಕೆಂಡ್ PUC ರಿಸಲ್ಟ್ಸ್ ಬಂದಿದೆ. ನೀವು ಅಂದ್ಕೊಂಡಿರೋ ಅಷ್ಟೇ ಮಾರ್ಕ್ಸ್ ಬಂದಿದ್ರೆ ಬಹಳ ಒಳ್ಳೆಯದು. ಬಟ್ ನೀವು ಅಂದ್ಕೊಂಡಿರೋಷ್ಟು ಮಾರ್ಕ್ಸ್ ಬಂದಿಲ್ಲ ಅಂದರೆ ನೀವೇನಾದರೂ ಫೇಲ್ ಆಗಿದರೆ ನನ್ನ ಮಾತುಗಳನ್ನು ಕೊನೆವರೆಗೂ ಕೇಳಿ. ಫುಟ್ಬಾಲಲ್ಲಿ ಅತಿ ಹೆಚ್ಚು ಪೆನಾಲ್ಟಿಗಳನ್ನು ಮಿಸ್ ಮಾಡಿರುವಂಥ ಪ್ಲೇಯರು ಕ್ರಿಸ್ಟಿಯಾನೋ ರೊನಾಲ್ಡೋ. ಅಟ್ ದ ಸೇಮ್ ಟೈಮ್ ಅತಿ ಹೆಚ್ಚು ಪೆನಾಲ್ಟಿ ಗೋಲ್ಗಳನ್ನು ಹೊಡೆದಿರುವಂಥ ವ್ಯಕ್ತಿ ಕೂಡ ಕ್ರಿಸ್ಟಿಯಾನೋ ರೊನಾಲ್ಡೋನೇ. ಸೊ ರೊನಾಲ್ಡೋ ಅವ್ರು ಏನಾದರೂ ಮೊದಲನೇ ಪೆನಾಲ್ಟಿ ಗೋಲನ್ನು ಮಿಸ್ ಮಾಡಿದ ತಕ್ಷಣ ನಾನೊಬ್ಬ ಫೇಲರು, ನನ್ನ ಕೈಲಿ ಆಗಲ್ಲ ಅಂದ್ಬಿಟ್ಟು ಫುಟ್ಬಾಲ್ನೇ ಬಿಟ್ಬಿಟ್ಟಿದ್ರೆ ಅಥವಾ ಜೀವನನೇ ಬೇಡ ಅಂತ ಅಂದ್ಕೊಂಡ್ಬಿಟ್ಟಿದ್ರೆ ಇವತ್ತು ಜಗತ್ತಿಗೆ ಒಬ್ಬ ಶ್ರೇಷ್ಠ ಫುಟ್ಬಾಲ್ ಪ್ಲೇಯರ್ ಸಿಗ್ತಿರ್ಲಿಲ್ಲ. ಅಷ್ಟೇ ಅಲ್ಲ, ಜಗತ್ತಿನ ಶ್ರೇಷ್ಠ ವಿಜ್ಞಾನಿಗಳಾಗಿರುವಂಥ ಆಲ್ಬರ್ಟ್ ಐನ್ಸ್ಟೀನ್ ಅವರಾಗಿರ್ಬೋದು, ಥಾಮಸ್ ಅಲ್ವಾ ಎಡಿಸನ್ ಅವರಾಗಿರ್ಬೋದು, ಇವರೆಲ್ಲರೂ ಕೂಡ ಜೀವನದಲ್ಲಿ ಫೇಲ್ಯೂರ್ಸ್ನ ನೋಡಿದ್ದಾರೆ. ಸೊ ಯಾವುದೋ ಒಂದು ಪೇಪರು, ಯಾವುದೋ ಒಂದು ಎಕ್ಸಾಮು ನಿಮ್ಮ ಇಡೀ ಜೀವನವನ್ನು ನಿರ್ಧರಿಸೋದಿಲ್ಲ. ನಿಮ್ಮ ಇಡೀ ಕಾಲೇಜಿನ ಲೆಕ್ಚರರ್ಗಳು ಸೇರಿದ್ರೂ ಕೂಡ ಕಲಿಸೋಕ್ಕಾಗದೇ ಇರುವಂಥ ಪಾಠವನ್ನು ಮಾರ್ಕ್ಸ್ ಕಡಿಮೆ ಬಂದಾಗ, ಫೇಲ್ಯೂರ್ ಆದಾಗ ಜೀವನ ಕಲಿಸುತ್ತೆ. ಸೊ ಎಲ್ಲಿ ತಪ್ಪಾಗಿದೆಯೋ ಆ ತಪ್ಪನ್ನು ತಿದ್ದುಕೊಂಡು ಒಂದೊಳ್ಳೆ ಪಾಠವನ್ನು ಕಲಿತ್ಕೊಂಡು ಮತ್ತೊಮ್ಮೆ ಎಕ್ಸಾಮ್ನ ಬರೀರಿ, ನೀವು ಉತ್ತೀರ್ಣರಾಗಿ ಆಗ್ತೀರಾ. ಆ್ಯಂಡ್ ಪೇರೆಂಟ್ಸ್ ನಿಮ್ಮ ಮಕ್ಕಳೇನಾದ್ರು ಕಡಿಮೆ ಮಾರ್ಕ್ಸ್ ತೆಗೆದ್ರೆ ಇಂಥ ಟೈಮಲ್ಲಿ ಅವ್ರಿಗೆ ಸ್ಥೈರ್ಯವನ್ನು ತುಂಬಿ ಅವ್ರ ಜೊತೆ ನಿಂತ್ಕೊಳ್ಳಿ. ಬಿಕಾಸ್ ಇವತ್ತು ಮಾರ್ಕ್ಸ್ ಕಡಿಮೆ ತೆಗೆದಿರೋ ಎಷ್ಟೋ ಹುಡುಗರು ನಾಳೆ ಜಗತ್ತಿನ ಶ್ರೇಷ್ಠ ವ್ಯಕ್ತಿಗಳಾಗ್ಬೋದು. ಈ ವಿಡಿಯೋನ ಎಲ್ಲ ಸೆಕೆಂಡ್ PUC ಸ್ಟೂಡೆಂಟ್ಸಿಗೆ ಮತ್ತು ಅವರ ಪೇರೆಂಟ್ಸಿಗೆ ಶೇರ್ ಮಾಡಿ.